The teacher has the following absentees record of 40 students of a class for a whole term. Find mean number of days a student was absent. ಸೊ 40 ಜನ ಹುಡುಗರದು ಯಾವ ದಿನ ಎಷ್ಟೆಷ್ಟು ಆಬ್ಸೆಂಟ್ ಆಗಿದ್ದಾರೆ ಅಂತ ಹೇಳಿ ಲೆಕ್ಕ ಇದೆಯಂತೆ ಒಂದು ಟೀಚರ್ ಹತ್ರ ವರ್ಷ ಪೂರ್ತಿ ಇದು. ಅದನ್ನು ಟ್ಯಾಬ್ಲೆಟ್ ಮಾಡಿದ್ದಾರೆ. ನಾವು ಮೀನ್ ಕಂಡುಹಿಡಬೇಕು. ಮೀನ್ ಆಫ್ ವಾಟ್? ಮೀನ್ ನಂಬರ್ ಆಫ್ ಡೇಸ್ ಅ ಸ್ಟೂಡೆಂಟ್ ವಾಸ್ ಆಬ್ಸೆಂಟ್. ಆಯ್ತಾ? ಸೊ ಮೊದಲನೇದಾಗಿ ಡೇಟಾ ಕಂಟಿನ್ಯೂಸ್ ಅಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. 0 to 6, 6, 10, 14, 20, 28, 38 ಸರಿ ಇದೆ. ಕ್ಲಾಸ್ ಸೈಜ್ ಚೆಕ್ ಮಾಡಿ. 4, 4, 4, 6, 2, 10. ಸೊ ಕ್ಲಾಸ್ ಸೈಜು ಡಿಫ್ರೆಂಟ್ ಆಗಿದೆ. ಚೆಕ್ ಮಾಡಿದ್ರೆ ಸೊ ಹ್ಯಾವ್ ಟು ಬಿ ಕೇರ್ಫುಲ್. ಇಲ್ಲಿ ನಾವು ಟ್ರೆಡಿಷನಲ್ ಮೆಥಡ್ ಉಪಯೋಗಿಸೋಲ್ಲ. ಒಂದೊಂದು ರೋ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ಸರಿನಾ ಅಂತ ಹೇಳಿದ್ರೆ ಕ್ಲಾಸ್ ಮಾರ್ಕ್. ಆಯ್ತಾ? ಕ್ಲಾಸ್ ಮಾರ್ಕ್ xi ಬಂದು ಒಂದೊಂದೇ ರೋಗ್ ಮಾಡ್ಕೊಂಡು ಹೋಗ್ಬೇಕು. 6/2 is 3 ಅಲ್ವಾ? ಸಮ್ ಆಫ್ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಬೈ 2. 16/2 is 8. 24/2 is 12. 34, 17, 48, 24 ಅಲ್ವಾ? ನೆಕ್ಸ್ಟು ಇದು 30 ಡಿಫ್ರೆನ್ಸ್ ಬಂದು 10 + 5 33. ಇದು 39. ಸರಿನಾ? ನೋಡ್ಕೊಂಬಿಡಿ. ಇದು ಒಂದೇ ಬರಲ್ಲ, ಬೇರೆ ಬೇರೆ ಬರುತ್ತಲ್ವಾ? ಇದು ನಿಧಾನಕ್ಕೆ ಮಾಡ್ಕೊಬೇಕು. ನೆಕ್ಸ್ಟು ಡಿ ಐ ಕಂಡುಹಿಡಿಯೋಣ. ವಿಚ್ ಇಸ್ xi - a ಅಲ್ವಾ? ಬರೀತೀನಿ xi - a. ಸೊ ಲೆಟ್ a be equal to ಯಾವ್ದು ತಗೊಳ್ಳೋಣ? 17. ಅದೇ ಮತ್ತೊಂದು ನಂಬರು. ಸೊ ಇದು 0 ಆಗುತ್ತೆ. ಇದು ವ್ಯತ್ಯಾಸ -14 -9. ಇದು ದೊಡ್ಡ ನಂಬರ್ ಇದೆ. ಇದು ಕೂಡ -5 7 ಮತ್ತು ಇದೆಷ್ಟು ವ್ಯತ್ಯಾಸ ಹುಡುಗರ? 15 ಅಂತ ಹೇಳಿದ್ರೆ 16. ಸೊ ಇದೇನು ಉಪಯೋಗ ಬರೋಲ್ಲ ಅಲ್ವಾ? ವಾಸಿ, ಬಟ್ ಅಷ್ಟೊಂದೇನು ಉಪಯೋಗ ಇಲ್ಲ. 21 ಸರಿನಾ? ಅದಾದ್ಮೇಲೆ ಯು ಐ ಅಂತ ತಗೊಳೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನೋ ಕಾಮನ್ ಫ್ಯಾಕ್ಟರ್. 7 ಇದೆ, 5 ಇದೆ, 9 ಇದೆ ಅಲ್ವಾ? ಆಗಲ್ಲ. ಸೊ ವ್ಯತ್ಯಾಸ ಸರಿ ಇದೆಯಾ ನೋಡ್ಕೊಂಬಿಡೋಣ. 17 3 ಮೈನಸ್ ಅಂತ ಹೇಳಿದ್ರೆ 9, 12 0 ಕರೆಕ್ಟ್ ಆಗಿದೆ. 17 + ಕರೆಕ್ಟ್, 34 ಕರೆಕ್ಟ್ ಆಗಿದೆ. 17 ಮತ್ತು ಇದು ತಪ್ಪಿದೆ. ಚೆಕ್ ಮಾಡಿದ್ದು ಒಳ್ಳೇದಾಯಿತು. 22 ಇದು ಅಲ್ವಾ? 22. ನೆಕ್ಸ್ಟು ಡಿ ಐ ಮತ್ತು ಎಫ್ ಐ. ಸೊ ಮೈನಸ್ ಎಷ್ಟು ಬರ್ತಿದ್ದೋ? 154 -90 -35 0 ಆಯ್ತಾ? 728. ಇದು 48 22 ಅಲ್ವಾ? ನೆಕ್ಸ್ಟು ಇವೆರಡು ಸಮ್ ಬಂದು 30 50. 50 ಯಾವ್ದಾನ ಹೋಗುತ್ತಾ? ಯಾವುದು ಹೋಗಲ್ಲ. 50 40 ಅಂತ ಹೇಳಿದ್ರೆ 90 +8 +8 ಅಂತ ಹೇಳಿದ್ರೆ ಇದರಲ್ಲಿ 146 35 146 35 ಮೈನಸ್ 146 35 ಅಲ್ವಾ? 1 ಕ್ಯಾರಿ ಇಂಟು -181 ಸರಿನಾ? ಸೊ ಎಲ್ಲ ಬಂತು ನಮ್ಮ ಹತ್ರ. ಓಕೆ, ಇದೊಂದು ಕಲ್ತ್ಕೊಬೇಕು, ಕಂಡುಹಿಡಿಬೇಕು. 40 ಜನ ಹುಡುಗರು. ಸೊ /40 ಆಯ್ತಾ? ಸೊ ಓವರ್ ಆಲ್ ಲೆಸ್ ದೆನ್ 17 days ಹುಡುಗರು ಆಬ್ಸೆಂಟ್ ಆಗ್ತಿದ್ದಾರೆ. ಎಷ್ಟು ದಿನ ಅಂತ ನೋಡೋಣ. ಇನ್ನೊಂದು ಟೇಬಲ್ ಬಂದಿದೆ ಇಲ್ಲಿ, ನನಗೆ ಐಡಿಯಾ ಇಲ್ಲ. ಓಕೆ, ಏನಿದೆ ಇಲ್ಲಿ? x bar is equal to ಎಂಥದ್ದು a + h summation of ui fi divided by summation of fi. ಸೊ a ಬಂದೆಷ್ಟು? a assumed mean ಬಂದು 17.
ಹೆಚ್ಚು ಎಷ್ಟು ಇಲ್ಲ ಹೆಚ್ ತಗೊಂಡಿಲ್ಲ, ಸಾರಿ, ದಿಸ್ ಇಸ್ ನಾಟ್ ದಟ್. ಡಿ ಐ ಅಲ್ವಾ? ಡಿ ಐ ಬಂದು -181 ಡಿವೈಡ್ ಬೈ 40. -1.814 ಅಲ್ವಾ ಹುಡುಗರ? ಸೊ ಟೈಪ್ ಕೆಲಸ ಮಾಡ್ಬೇಕು, ಏನು ಮಾಡೋಕ್ಕಲ್ಲ. 0.1 ಅಂತ ಹೇಳಿದ್ರೆ 4 4 16, 20.1 ಅಂತ ಹೇಳಿದ್ರೆ 0.20 ಆಗುತ್ತಿದ್ದು, 5 20. ಇದು ಡಿಸಿಮಲ್ ಬರೋಲ್ಲ, ಇದು ಹಂಗೆ ಬರ್ದ್ಬಿಟ್ಟೆ. ಇದು ದಿಸ್ ಇಸ್ ನಥಿಂಗ್ ಬಟ್ 25 only. 25. ಸೊ 17 ಮೈನಸ್ 4.5 ಅಂತ ಆವ್ರೇಜ್ ಆಗಿ ಬರ್ಕೊಬೋದು. 4.53 ಅಂತ ಬರೀಬೋದು. ನಿಮ್ಮ ಟೀಚರ್ ಮೇಲೆ ಡಿಪೆಂಡು. 2 ಡೆಸಿಮಲ್ ನಂಬರ್ ಬೇಕು ಅಂತ ಹೇಳಿದ್ರೆ 3 ಆಗುತ್ತೆ. ಪೂರ ಬರೆಯಂಗಿದ್ರೆ ಪೂರನೂ ಬರೀರಿ. ವ್ಯತ್ಯಾಸ ಇವಾಗ ದಿಸ್ ವಿಲ್ ಬಿ 14 ಅಂತ ಹೇಳಿದ್ರೆ ಇದು 3 to 12.465 75 12.475 ಆಯ್ತಾ? ಆನ್ an average a student was absent for 12.475 days in a term. ಇದು ನಿಮ್ಮ ಉತ್ತರ ಆಯ್ತಾ? ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಆಯ್ತಾ ಹುಡುಗರ? ಇದನ್ನ ವೆರಿಫೈ ಮಾಡೋಣ ಇವಾಗ. ಇದು ನಿಮ್ಮ ಡೇಟಾ. ಸೊ ಇದನ್ನ ನಾನು ಸ್ಟೆಪ್ ಡಿವಿಯೇಷನ್ ಮೆಥಡ್ ಮಾತ್ರ ಅಲ್ಲ ಅಸ್ಯೂಮ್ ಮೀನ್ ಮೆಥಡ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಅದಕ್ಕೊಂದು ಸಪ್ರೇಟ್ ಪ್ರೋಗ್ರಾಮ್ ಇದೆ. ಅದಕ್ಕೂ ಕೂಡ ಕ್ಲೋಸ್ ಮಾಡಬೇಕು. ಇಲ್ಲಿದೆ ನಿಮ್ಮ ಪ್ರೋಗ್ರಾಮ್, ಸರಿನಾ? ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ಅಸ್ಯೂಮ್ ಮೀನ್ ಏನು ತಗೊಂಡ್ರೆ ನಾವು ಇಲ್ಲಿ ಅಸ್ಯೂಮ್ ಮೀನ್ ಬಂದು 17 ಟೈಪ್ ಮಾಡ್ತೀನಿ. ಸೊ 12.4475 ಅದೇ ತಾನೇ ಉತ್ತರ ನಮ್ದು. 12.475 ಸರಿ ಇದೆ. ಇವಾಗ ನೋಡೋಣ ಸರಿ ಇದೆಯೋ ಇಲ್ವೋ ಇಲ್ಲಿ ಅಂತ ಹೇಳಿ. ನಮ್ಮ ಕೆಲಸ ಇದು 2-181 ಸರಿ ಇದೆ ಇದು ಅಲ್ವಾ? ನೀವು ವೆರಿಫೈ ಮಾಡ್ಕೊಬೇಕು ಅಂತ ಹೇಳಿದ್ರೆ ಕಟ್ ಟು ಪೇಸ್ಟ್. ನೋಡಿ ಸರಿ ಇದೆಯಾ? ಮೊದಲೇದಾಗಿ XI 3, 8, 12, 17, 24, 33, 39 ಸರಿ ಇದೆ. -9, 5, 0, 7, 6 ಸರಿ ಇದೆ. ಆಯ್ತಾ? ಅಫ್ಕೋರ್ಸ್ ಉತ್ತರ ಸರಿ ಇದೆ ಅಂತ ಹೇಳಿದ್ರೆ ಇದೆಲ್ಲ ಸರಿ ಇರುತ್ತೆ, ಬಟ್ ಸುಮ್ಮನೆ ನೋಡ್ತಾ ಇದ್ದೀನಿ ನಿಮಗೆ. ಅಕಸ್ಮಾತ್ ಎಲ್ಲೇನು ತಪ್ಪು ಮಾಡಿತ್ತು ಅಂತ ಹೇಳಿದ್ರೆ ನನಗೆ ಕ್ರಾಸ್ ವೆರಿಫೈ ಮಾಡ್ಬೋದು ಅಲ್ವಾ? ಸೊ ಇದು ನಿಮ್ಮ ಉತ್ತರ.